ಹಾಯ್ ಎಲ್ರಿಗೂ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಅಡುಗೆ ಅರಮನೆಯಲ್ಲಿ ಮೊಳಕೆ ಕಟ್ಟಿದ ಹುರುಳಿಕಾಳು ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಈ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಇದೆಯಲ್ಲ, ಇದಕ್ಕೆ ಮುದ್ದೆ ಇದ್ರಂತೂ ನಿಜವಾಗ್ಲೂ ಒಳ್ಳೆ ಕಾಂಬಿನೇಷನು. ಇದ್ರ ಮುಂದೆ ಯಾವ ಮಟನ್ನು ಚಿಕನ್ ಸಾಂಬಾರು ಕೂಡ ಕೆಲಸಕ್ಕೆ ಬರೋಲ್ಲ. ಈ ಮೊಳಕೆ ಕಾಳು ಸಾಂಬಾರನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ. ನಾನು 300 ಗ್ರಾಮಷ್ಟು ಮೊಳಕೆ ಕಟ್ಟಿದ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 3 ಆಲೂಗಡ್ಡೆ, 1/4 kg ಬರ್ಬೋದು. 3 ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 4 ಪೀಸ್ ಚಕ್ಕೆ, 4 ಪೀಸ್ ಲವಂಗ, 1-2 ಏಲಕ್ಕಿ, 1 ಗಡ್ಡೆ ಬಿಡಿಸಿರೋ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ, 1 ಹೆಚ್ಕೊಂಡಿರೋ ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, 3 ಕಟ್ ಮಾಡಿರೋ ಟೊಮೆಟೊ, 1 ಕಪ್ ತೆಂಗಿನಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ, 2 ಸ್ಪೂನು ಧನಿಯಾ ಪೌಡರು, 1.5 ಸ್ಪೂನಷ್ಟು ಖಾರದ ಪುಡಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು. ಇದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಗಸಗಸೆ ಸೇರಿಸ್ಕೊಂಡು ನೈಸ್ ಪೇಸ್ಟ್ ಆಗೋ ಹಾಗೆ ರುಬ್ಕೋಬೇಕು. ಈ ಮೊಳಕೆ ಹುರುಳಿಕಾಳು ಸಾಂಬಾರು ಇದೆಯಲ್ಲ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಅಟ್ಲೀಸ್ಟ್ ನಾವು ವಾರದಲ್ಲಿ 1 ಸರಿ ಆದರೂ ಮಾಡ್ಕೋಬೇಕು. ಬಿಗಿನರ್ಸು, ಬ್ಯಾಚುಲರ್ಸು ಯಾರಾದರೂ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಸಿಯಾಗಿ ನೀವು ಕೂಡ ಮಾಡಬಹುದು ಈ ಸಾಂಬಾರನ್ನ. ನಂತರ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೋಬೇಕು. ಈಗ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ಕೊಂಡು ಒಗ್ಗರಣೆ ಘಮ ಬರೋವರೆಗೂ ಹುರ್ಕೋಬೇಕು. ನೋಡಿ, ಈರುಳ್ಳಿ ಬಣ್ಣ ಬದಲಾಯಿಸಿದೆ. ಈಗ ತೊಳೆದಿಟ್ಕೊಂಡಿರುವಂಥ ಹುರುಳಿಕಾಳನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಒಂದು 5 ನಿಮಿಷ ಎಣ್ಣೆನಲ್ಲೇ ಉರಿಬೇಕು. ಈಗ ಇದಕ್ಕೆ ಆಲೂಗಡ್ಡೆ ಸೇರಿಸ್ಕೊಂಡು ಆಲೂಗಡ್ಡೆನೂ ಕೂಡ 2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ 1 ಕಪ್ ನೀರು ಸೇರಿಸ್ಕೊಂಡು ಲಿಡ್ ಮುಚ್ಚಿ ಕಾಳು ಮತ್ತು ಆಲೂಗಡ್ಡೆನ ಒಂದು 90% ಬೇಯಿಸ್ಕೋಬೇಕು. ಈ ಪ್ರೋಸೆಸ್ಸು ಸ್ವಲ್ಪ ಟೈಮ್ ತೊಗೊಳುತ್ತೆ. ಪ್ರೆಷರ್ ಕುಕ್ಕರಲ್ಲಾದರೆ 2 ವಿಷಲಲ್ಲಿ ಬೆಂದೋಗುತ್ತೆ. ಆದರೆ ಪ್ರೆಷರ್ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋದು ಒಳ್ಳೆಯದು. ನೋಡಿ, ಇವಾಗ ಆಲೂಗಡ್ಡೆ ಬೆಂದಿದೆ. ಈ ಹಂತದಲ್ಲಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಸೇರಿಸ್ಕೊಂಡು ಒಂದು 2 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಹಸಿ ವಾಸನೆ ಹೋಗಬೇಕಲ್ಲ ಮಸಾಲೆದು, ಹಾಗಾಗಿ. ನಂತರ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಸೇರಿಸ್ಕೊಂಡು, ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ದರೆ ಉಪ್ಪನ್ನು ಸೇರಿಸ್ಕೊಂಡು 5-6 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ರುಚಿಯಾದಂಥ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ರೆಡಿಯಾಗುತ್ತೆ. ಮಿಸ್ ಮಾಡದೆ ನೀವು ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.